ಇದೀಗ ಕಾಂಗ್ರೆಸ್ ನಾಯಕರ ರಾಜಭವನ ಚಲೋ ದೊಡ್ಡ ಹಂತದಲ್ಲಿ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯನವರನ್ನ ದುರ್ಬಲ ಮಾಡಬೇಕು, ವೀಕ್ ಮಾಡಬೇಕು ಅನ್ನುವಂತಹ ಒಂದು ವಿರೋಧ ಪಕ್ಷಗಳ ಪ್ರಯತ್ನ, ಅದು ಸಾಧ್ಯ ಆಗುತ್ತಾ? ಅದು ಒಂದೇ ಅವ್ರ ಕಾರಣ. ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನ ತೆಗೆದ್ರೆ ಕಾಂಗ್ರೆಸ್ ಮುಗಿಸ್ಬೋದು ಅಂತ ಅವ್ರ ಆಲೋಚನೆ ಇದೆ. ಅದ್ರಲ್ಲಿ ತಮಗೆಲ್ಲ ರಾಜ್ಯದ ಜನಕ್ಕೆ ಗೊತ್ತಿರೋದೇ ವಿಚಾರ. ಈಗ ಹೋದ ತಿಂಗಳು ಜುಲೈದಲ್ಲಿ 26ನೇ ತಾರೀಕಿಗೆ ಇಬ್ರಾಹಿಂ ಅನ್ನೋರು ಹೋಗಿ ರಾಜ್ಪಾಲರಿಗೆ ದೂರು ಕೊಡ್ತಾರೆ. ಅವತ್ತೇ ದೂರು ಕೊಟ್ಟಿದ್ದ ದಿನವೇ ಸಂಜೆ ಮಾನ್ಯ ಮುಖ್ಯಮಂತ್ರಿಗೆ ನೋಟಿಸ್ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಅದರಲ್ಲಿ ಸಿದ್ದರಾಮಯ್ಯ ಯಾವುದಲ್ಲೂ ಪಾತ್ರ ಇಲ್ಲ. ಅವರು NTS ಅಲ್ಲಿ ಅವರು ಬಾಮೆದ ಇದ್ದ ಮಲ್ಲಿಕಾರ್ಜುನ ಅಂತ ಅವ್ರಿಗೆ ಗಿಫ್ಟ್ ಮಾಡಿರೋದು, ಅವ್ರ ಅಕ್ಕನಿಗೆ ಗಿಫ್ಟ್ ಮಾಡಿರೋದು, ಅವ್ರ ಧರ್ಮಪತ್ನಿಗೆ ಗಿಫ್ಟ್ ಮಾಡೋದು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೆಲ್ಲೂ ಏನೂ ಪಾತ್ರ ಇಲ್ಲ. ಯಾವುದೋ ಒಂದು ದಾಖಲೆ ಇಲ್ಲ, ಯಾವುದೋ ಒಂದು ಸೈನ್ ಮಾಡಿರೋದು ಅದಿಲ್ಲ, ಏನಿಲ್ಲ. ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ. ನಮ್ಮ ವಾದ, ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದರೆ, ಅದಕ್ಕಿಂತ ಮುಂಚೆ ನವಂಬರ್ ಅಂದರೆ 8 ತಿಂಗಳಾಯ್ತು. 8 ತಿಂಗಳಲ್ಲಿ ಲೋಕಾಯುಕ್ತ ಅವರು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕೇಳ್ತಾರೆ. ಇದುವರೆಗೂ ಕೊಡಲ್ಲ. 8 ತಿಂಗಳಾಗಿದೆ. ಬರೀ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ, ಜೊಲ್ಲೆ ಅವ್ರದ್ದು ಇದೆ, ಜನಾರ್ದನ್ ರೆಡ್ಡಿ ಅವ್ರದ್ದು ಇದೆ, ನಿರಾರಿ ಅವ್ರದ್ದು ಇದೆ. 4 ಜನ ಇಟ್ಕೊಂಡು ಇವ್ರು ಸಿದ್ದರಾಮಯ್ಯದು ಎಲ್ಲೆಲ್ಲೂ ಪಾತ್ರ ಇಲ್ಲ, ಇಲ್ಲಿ ಕೊಟ್ಟಿದ್ದಾರಿಲ್ಲ ಅಂತ ಎಲ್ಲ ಒಂದು ಕಡೆ ನಮ್ಗೆ ಏನಾಗಿದೆ, ರಾಜ್ಪಾಲರ ಕಚೇರಿ BJP ಕಚೇರಿ ಆಗಿದೆ. ರಾಜ್ಪಾಲರು ಬರೇ BJPಗೆ ಅವ್ರಿಗಲ್ಲ, ಎಲ್ಲ ಪಕ್ಷದವ್ರಿಗೆ, ಎಲ್ಲರಿಗೂ ರಾಜ್ಪಾಲರು ಅವರು. ಅವ್ರಿಗೆ ಪಾರ್ಟಿ ಇಲ್ಲ, ರಾಜ್ಪಾಲರಿಗೆ ಪಾರ್ಟಿ ಇಲ್ಲ. ಅವರು ಈ ಥರ ಮಾಡಿದ್ದಾರೆ ಅಂತ ನಮ್ಮ ಡಿಮ್ಯಾಂಡು. ಅವ್ರನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕಂತ ರಾಜ್ಪಾಲ ಹತ್ರ ನಾವೆಲ್ಲ ಹೋಗ್ತೇವೆ. ಸರ್, ಎಲ್ಲ ಕಾಂಗ್ರೆಸ್ನ ಶಾಸಕರು, ಸಚಿವರು, ಕಾರ್ಯಕರ್ತರು, ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆಯಾ? ಸಿದ್ದರಾಮಯ್ಯ ಏನಿಲ್ಲ. ಏನಾರ ಈಗ ಸಿದ್ದರಾಮಯ್ಯ ಅವ್ರದ್ದು ಏನಾರ ಒಂದು ಇದ್ರೆ ತಾನೇ ನಾವು. ಸಿದ್ದರಾಮಯ್ಯದ ಏನೇನು ಪಾತ್ರನೇ ಇಲ್ಲ ಇದ್ದಲ್ಲಿ. ಯಾವುದನ್ನ ದಾಖಲೆ, ಏನೋ ಒಂದು ಡಾಕ್ಯುಮೆಂಟ್ಸು ಇವ್ರು ರೆಕಮೆಂಡ್ ಮಾಡಿರೋದು ಮತ್ತೊಂದು ಯಾವುದ್ಯಾವುದು ಇಲ್ಲ. ಇದು ಬಂದಿರೋದು ದೇವರಾಜ್ ಅಂತವ್ರನ್ನ ಅವ್ರ ತಂದೆ ಕಾಲದಲ್ಲಿ 1935ದಲ್ಲಿ DC ಆ್ಯಕ್ಷನ್ ಲ್ಯಾಂಡ್ನಲ್ಲಿ ತೊಗೊಳ್ತಾರೆ. ಆಮೇಲೆ ಭಾಗ ಆಗ್ತದೆ. ಭಾಗ ಆಗಿ ದೇವರಾಜ್ಗೆ ಬರ್ತದೆ. 3 ಎಕರೆ 16 ಗುಂಟೆ ಏನೋ ದೇವರಾಜ್ ಅವರು ಬರ್ತಾರೆ. ದೇವರಾಜ್ ಅವರು 2004 ಸಿದ್ದರಾಮಯ್ಯ ಅವ್ರ ಬಾಮೈದ ಮಲ್ಲಿಕಾರ್ಜುನಂಗೆ ಮಾಡ್ತಾರೆ 2004. ಆಮೇಲೆ ಅವ್ರು ಡಿನೋಟಿಫಿಕೇಷನ್ ಮಾಡಿ ಎಲ್ಲ ಮಾಡಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಮೂಡೋದವ್ರು ಏನು ಮಾಡ್ತಾರೆ, ಅವ್ರ ಜಾಗದಲ್ಲಿ ರಸ್ತೆ ಮಾಡಿಬಿಟ್ಟು ಲೇಔಟ್ ಮಾಡಿ ಹಂಚ್ಬಿಡ್ತಾರೆ. ಈಗ ಆಲ್ಟರ್ನೇಟ್ ಕೊಡ್ಬೇಕು ತಾನೆ, ಪರಿಹಾರ ಕೊಡ್ಬೇಕು ತಾನೆ. ಏನೇನೂ ಪರಿಹಾರ ನಾವೇನು ಕೇಳಿಲ್ಲ. ಅವರು 2021 ತೀರ್ಮಾನ ಮಾಡಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು. ಆ ಟೈಮಲ್ಲಿ ಇವ್ರಿಗೆ 14 ಸೈಟ್ ಕೊಡಬೇಕಂತ 14 ಸೈಟ್ ಕೊಟ್ಟಿದ್ದಾರೆ. ಸರ್, ರಾಜ್ಯಪಾಲರು ನಡೆದುಕೊಳ್ತಾ ಇರುವಂಥ ರೀತಿ ನೋಡಿದ್ರೆ ಒಂದು ಪಕ್ಷದ ನಾಯಕನ ಥರ ಅನಿಸುತ್ತೆ. ಖಂಡಿತ ಹಂಗೆ ಅನಿಸ್ತಾ ಇದೆ. ಒಂದು ಪಕ್ಷದ ಪರ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಈಗ ನೀವೇ ಪ್ರೈವೇಟ್ ಕಂಪ್ಲೇಂಟೆಂಟ್ ಒಬ್ಬ ಇಬ್ರಾಹಿಂ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದು ಪ್ರಾಸಿಕ್ಯೂಷನ್ಗೆ. ರಾಜ್ಯದ ಮುಖ್ಯಮಂತ್ರಿ ಅವರು, ಎಲ್ಲರಿಗೂ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಅವ್ರು ಕೇಳ್ತಾರೆ ನವಂಬರಲ್ಲಿ, ಅವ್ರು ಕೊಡಲ್ಲ. ದುರುದ್ದೇಶ 100ಕ್ಕೆ 100. ಇದಿಷ್ಟು ಸಚಿವ ಜಮೀರ್ ಅಹಮದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.